ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ಬರುವಂತ ದಿನಗಳು ನೆಕ್ಸ್ಟ್ 10 to 12 ಡೇಸ್ ಮೇಷ ರಾಶಿಯವರಿಗೆ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಸೊ ರೀಡಿಂಗ್ ಸ್ವಲ್ಪ ಡಿಲೇ ಆಗಿದೆ ಜರ್ನಿಯಲ್ಲಿರೋ ಕಾರಣ. ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ ಅಂತ, ಮತ್ತೆ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಕೂಡ ನಾನು ಅನ್ಕೊಂತೀನಿ. ಓಕೆ, ರೀಡಿಂಗ್ ಅನ್ನ ನೋಡುವಾಗ ಫುಲ್ ಆನ್ ಪಾಸಿಟಿವ್ ಮೈಂಡ್ ಇಟ್ಕೊಂಡು ನೋಡಿ. ನಿಮ್ ತನಕ ಏನೇನ್ ಯೂನಿವರ್ಸ್ ಇಂದ ಮೆಸೇಜ್ ಬರುತ್ತೆ ಖಂಡಿತ ಇಲ್ಲಿ ರಿವೀಲ್ ಮಾಡಿ ನೋಡೋಣ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು. ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡಬಹುದು. ಹಾಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಾನು ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾವುದೇ ರೀತಿ ತೊಂದರೆ ಬರ್ತಾ ಇದೆ ಲೈಫ್ ಅಲ್ಲಿ, ಲೈಕ್ ನಿಮ್ಮ ಕರಿಯರ್ ಜಾಬ್ ಇರ್ಬೋದು, ಗವರ್ಮೆಂಟ್ ಜಾಬ್ ಇರ್ಬೋದು, ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರ್ಬೋದು, ಏನೇ ಇದ್ರೂ ಕೂಡ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ಖಂಡಿತ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ ವಿತ್ ರೆಮಿಡೀಸ್ ಜೊತೆಗೆ. ಓಕೆ, ನೋಡೋಣ ಏನ್ ಬರ್ತಾ ಇದೆ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ಯೂನಿವರ್ಸ್ ಫಸ್ಟ್ ಮೆಸೇಜ್ ಏನ್ ಹೇಳ್ತಾ ಇದೆ ನಿಮ್ಗಾಗಿ ಅಂತ ಹೇಳಿ ನೋಡೋಣ. ಎಮೋಷನಲ್ ಪ್ಯಾಟರ್ನ್ಸ್ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ನಿಮ್ಮ ಲವ್ ಲೈಫ್ ಇರ್ಬೋದು, ಕರಿಯರ್ ಲೈಫ್ ಇರ್ಬೋದು, ಮೇಷರಾಶಿಯವ್ರಿಗೆ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಮತ್ತೆ ಈ ಒಂದು ರೀಡಿಂಗ್ ನಿಮ್ ತನಕ ಬರ್ತಾ ಇದೆ ಅಂತಂದ್ರೆ ಖಂಡಿತ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿರೋಂಥದ್ದಲ್ಲ. ಇದನ್ನ ಏನಂತಂದ್ರೆ ಕ್ಲೇಮ್ ಮಾಡಿ, ಐ ಆಮ್ ಬ್ಲೆಸ್ಡ್ ವಿತ್ ಅ ಪಾಸಿಟಿವ್ ಎನರ್ಜಿ ಅಂತ ಹೇಳಿ ಕ್ಲೇಮ್ ಮಾಡ್ಕೊಂಡ್ಬಿಟ್ಟು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಯಾಕಂತಂದ್ರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಇರುತ್ತೆ. ಹಾಗಾಗಿ ನೋಡೋಣ ಏನ್ ಬರ್ತಾ ಇದೆ. ಯು ಆರ್ ಗುಡ್ ಇನಫ್. ಓಕೆ, ಎರಡು ಮೆಸೇಜ್ ಅನ್ನ ತಗೊಳ್ಳೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್. ನೋಡಿ, ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ, ಮೇ ಬಿ ತುಂಬಾ ದಿನಗಳಿಂದ ನೀವು ಒಂದು ಗೋಲ್ ಅನ್ನ ಸೆಟ್ ಮಾಡ್ಕೊಂಡಿರ್ತೀರಾ. ಆ ಗೋಲ್ ಮೇಲೆ ನೀವೇನ್ ವರ್ಕ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಕೆಲವೊಂದ್ಸಾರಿ ಏನಾಗುತ್ತೆ, ನೀವು ಇಟ್ಕೊಂಡಿರುವಂತ ಡೌಟ್, ಮನ್ಸಲ್ಲಿ ಏನಾದ್ರೂ ಡೌಟ್ ಇಟ್ಕೊಂಡಿರ್ತೀರಾ, ನನ್ನ ಕಡೆಯಿಂದ ಇದಾಗುತ್ತಾ, ನಾನು ಮಾಡ್ಲಿಕ್ಕೆ ಆಗತ್ತಾ ಅನ್ನುವಂಥದ್ದು ಕೆಲವೊಂದು ಸಾರಿ ಡೌಟ್ ಬರುತ್ತೆ ನಮ್ಗೆ. ಓಕೆ, ಸೊ ಹಾಗಾಗಿ ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ, ನೀವು ಏನು ಅನ್ಕೊಂಡಿದ್ದೀರಾ ಆ ಒಂದು ಅಚೀವ್ಮೆಂಟ್ ಅನ್ನ ಅಚೀವ್ ಮಾಡ್ಲಿಕ್ಕೆ ನಿಮ್ಗೆ ತುಂಬಾ ಕ್ಲೋಸ್ ಆಗಿದ್ದೀರಾ. ಓಕೆ, ಮತ್ತೆ ಇದಕ್ಕೆ ನಿಮ್ಗೆ ಇನ್ನೊಬ್ರು ಹೆಲ್ಪ್ ಬೇಕು ಅಂತ ಇರೋದಿಲ್ಲ. ನಿಮ್ಮಷ್ಟಕ್ಕೆ ನೀವು ಸಕ್ಷಮ್ ಇದ್ದೀರಾ, ನೀವೆಲ್ಲಾನು ಮಾಡ್ಕೊಂಡು ಹೋಗುವಂತವ್ರು ಇದ್ದೀರಾ. ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ ಮೇಲೆ ನೀವು ಸೆಲ್ಫ್ ಡೌಟ್ ಅನ್ನೋದನ್ನ ತೆಗೆದುಹಾಕ್ಬೇಕು. ನಿಮ್ ಮೇಲೆ ನೀವು ಸ್ವಲ್ಪ ವರ್ಕ್ ಮಾಡೋದು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಸೊ ಖಂಡಿತ ಇದನ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಇನ್ನು ಏನಂತಂದ್ರೆ, ಸೆಲ್ಫ್ ಡೌಟ್ ಅಂತ ನಾನು ಏನ್ ಹೇಳ್ತಾ ಇದ್ದೀನಿ, ಆ ಸೆಲ್ಫ್ ಡೌಟ್ ಅನ್ನ ನೀವು ಯಾವ ರೀತಿ ಹೋಗಿಸ್ಕೋತೀರಾ, ಅದು ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡ್ಕೋಬೇಕು. ಒಳ್ಳೆ ಒಳ್ಳೆ ಬುಕ್ಸ್ ಅನ್ನ ಓದ್ಬೇಕು. ತುಂಬಾ ನಿಯರ್ ಇರ್ತೀವಿ, ಎಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಸಮ್ ಟೈಮ್ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಮ್ಮ ಹೋಪ್ ಅನ್ನ ಕಳ್ಕೊಂಡ್ ಬಿಡ್ತೀವಿ. ಹೌದಾ? ಸೊ ಅದೇ ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇದೆ, ಆ ಒಂದು ಹೋಪ್ ಅನ್ನ ಕಳ್ಕೊಳ್ಳಿಕ್ ಹೋಗ್ಬಿಡಿ. ಎಷ್ಟೋ ಜನ ಎಕ್ಸಾಮ್ಸ್ ಅನ್ನ ಕೊಡ್ತಾ ಇರ್ತಾರೆ, UPSC SSC ಎಕ್ಸಾಮ್ಸ್ ಗೆ ರೆಡಿ ಮಾಡ್ಕೊಳ್ತಾ ಇರ್ತಾರೆ, ಎಷ್ಟೋ ಅಟೆಂಪ್ಟ್ ಅನ್ನ ಕೊಟ್ಟಿರ್ತಾರೆ, ಆದ್ರೂ ಕೂಡ ಕ್ಲಿಯರ್ ಆಗ್ತಾ ಇರೋದಿಲ್ಲ. ಸೊ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಸ್ವಲ್ಪ ಪೇಶನ್ಸ್ ಅವಶ್ಯಕತೆ ತುಂಬಾ ಇರುತ್ತೆ ಇಲ್ಲಿ. ಹೌದಾ? ನಡೆಯೋದು ಅದರ ಟೈಮಿಗೆ ನಡೆಯುತ್ತೆ. ಬಟ್ ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಗೆ ಅಷ್ಟು ಪೇಶನ್ಸ್ ಇರೋದಿಲ್ಲ. ಅದು ತಪ್ಪಂತಾನೂ ಅಲ್ಲ, ತುಂಬಾ ನೀವು ಎಫರ್ಟ್ ಹಾಕಿರ್ತೀರಾ, ಅದು ಆಗ್ಲಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ನಾನು ಇದನ್ನ ಮಾಡಬಹುದಾ ಅನ್ನೋವಂಥದ್ದನ್ನ. ಬಟ್ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ನೀವು ನಿಮ್ಮಷ್ಟಕ್ಕೆ ಸಕ್ಷಮ್ ಇದ್ದೀರಾ, ನೀವು ಮಾಡ್ತೀರಾ. ಆ ಹೋಪ್ ಅನ್ನ ಕಳ್ಕೋಬೇಡಿ. ನೀವು ತುಂಬಾ ನಿಯರ್ ಇದ್ದೀರಾ. ಹಾಗಾಗಿ ಯಾವುದೇ ಕಾರಣಕ್ಕೂ ಅದನ್ನ ಬಿಡ್ಲಿಕ್ಕೆ ಹೋಗ್ಬೇಡಿ. ನೀವು ನೋಡಿರ್ಬೋದು, ಎಷ್ಟೋ ಸಾರಿ ನಾವು ಕೆಲವೊಂದಿಷ್ಟು ವಿಡಿಯೋಸ್ ಅಲ್ಲಿ ನೋಡ್ತೀವಿ, ಅಗಿತಾ ಹೋದಾಗ ಅಲ್ಲಿ ಎಲ್ಲೋ ಒಂದ್ ಕಡೆ ಚಿನ್ನ ಅಡಗಿರುತ್ತೆ. ಬಟ್ ಏನಂತಂದ್ರೆ, ಇನ್ನೊಂದ್ ಸ್ವಲ್ಪ ಏನಾದ್ರೂ ಕಷ್ಟಪಟ್ರೆ ಸಿಗೋ ಅಂತದನ್ನ ಏನ್ ಮಾಡ್ಬಿಡ್ತಾರೆ, ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಆಗುವಂತದ್ದು ಬೇಡ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಈ ಒಂದು ದಿನಗಳಲ್ಲಿ ನಿಮ್ಮ ಎಮೋಷನಲ್ ಪ್ಯಾಟರ್ನ್ಸ್ ಕೂಡ ನಾವು ಚೆಕ್ ಮಾಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಎಮೋಷನಲಿ ನೀವು ಯಾವ ರೀತಿ ಇರ್ತೀರಾ, ಏನ್ ಇರ್ತೀರಾ ಅನ್ನೋವಂಥದ್ದನ್ನ ಕೂಡ ನೋಡೋಣ. ಓಕೆ, ಸ್ವಲ್ಪ ಅದೇ ಹೇಳಿದ್ನಲ್ವಾ, ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಮುಂದೆ ಏನ್ ಮಾಡ್ಬೇಕು, ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಕೂಡ ನನ್ಗೆ ಇದು ಸಿಗ್ತಾ ಇಲ್ಲ, ಅಂದ್ರೆ ವೇ ಸಿಗ್ತಾ ಇಲ್ಲ ಅನ್ನುವಂತ ಸ್ವಲ್ಪ ಕನ್ಫ್ಯೂಷನ್ ಇರುವಂತದ್ದು. ಮತ್ತೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನ್ಸುತ್ತೆ ಸ್ಲೋ ಡೌನ್ ಆಗಿದೆ ಅಂತ ಹೇಳಿ, ಈ ರೀತಿ ವಿಚಾರ ಬರುವಂತದ್ದು. ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸ್ವಲ್ಪ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ನೀವು ಏನ್ ಥಿಂಕ್ ಮಾಡ್ತಾ ಇದ್ದೀರಾ, ಏನ್ ವಿಚಾರಗಳನ್ನ ಮಾಡ್ತಾ ಇದ್ದೀರಾ, ಅದನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಡೈರೆಕ್ಷನ್ ಅನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಮತ್ತೆ ಡಿಸೈರ್ ಏನ್ ಹೊಂದ್ಕೊಂಡಿದ್ದೀರಾ, ನಿಮ್ಮ ಒಂದು ಆಸೆ ಇದೆ, ಏನ್ ನೀವು ಒಂದು
ಪೊಸಿಷನ್ ಅನ್ನ ತಲುಪಬೇಕು ಅಂತ ಹೇಳಿ ನೀವೇನು ಆಸೆ ಇಟ್ಕೊಂಡಿದ್ದೀರಾ ಅದ್ರ ಮೇಲೆ ಎಷ್ಟು ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು ಅಂತಂದ್ರೆ ಬೇರೆ ಯಾರೇ ಬಂದು ಅದನ್ನ ಡಿಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಆಗ್ಬಾರ್ದು. ಇದು ಕನ್ಫ್ಯೂಷನ್ ಅನ್ನೋಂಥದ್ದೇನಿದೆ ಇದು ಟೆಂಪರವರಿ ಬೇಸ್ ಇರುವಂತದ್ದು. ಓಕೆ, ಇದು ಕಂಟಿನ್ಯೂ ಆಗಿರೋದಿಲ್ಲ. ಕೆಲವೊಂದ್ ಸಾರಿ ನಿಮ್ಮ ಮೇಲೆ ನಿಮ್ಗೆ ಡೌಟ್ ಬಂದಾಗ ಈ ರೀತಿ ಕನ್ಫ್ಯೂಷನ್ ಆಗುವಂತದ್ದು ಸಹಜ ಇದೆ. ಬಟ್ ಇಲ್ಲಿ ಹೇಳ್ತಾ ಇರುವಂತದ್ದು ಏನಂತಂದ್ರೆ ಯಾವಾಗ ನೀವು ಇದ್ರ ಬಗ್ಗೆ ಕೂಲ್ ಆಗಿ ವಿಚಾರ ಮಾಡ್ತೀರಾ, ಲೈಕ್ ನೀವು ಯಾವಾಗ ಶಾಂತತೆಯಿಂದ ಅಥವಾ ಒಂದ್ಸಾರಿ ನಿಮ್ಗೆ ಆ ರೀತಿ ಅನಿಸ್ತಾ ಇದೆ ಅಂತಂದ್ರೆ ಒಂದ್ಸಾರಿ ಕುಂತು ಮೆಡಿಟೇಷನ್ ಕಡೆ ನೀವು ಏನಾದ್ರೂ ಒಲವು ತೋರಿಸಿದ್ರೆ ಖಂಡಿತ ಅಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ನೋಡಿ ಬರ್ತಾ ಇದೆ. ವೆನ್ ಯು ಕಾಮ್ ಯುವರ್ ಮೈಂಡ್ ದ ಆನ್ಸರ್ ವಿಲ್ ಎಮರ್ಜ್. ನೀವು ಕೂಲ್ ಆಗಿ ಇಟ್ಕೊಂಡು ನೀವೇನಾದ್ರೂ ಅದು ಆನ್ಸರ್ ಬೇಕು ಅಂತಂದ್ರೆ ಯೂನಿವರ್ಸ್ ಇಂದ ಖಂಡಿತ ನಿಮ್ಗೆ ಹೆಲ್ಪ್ ಬರುತ್ತೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಸ್ವಲ್ಪ ನಿಮ್ಗೆ ನೀವು ಮೀ ಟೈಮ್ ಅನ್ನ ಕೊಡೋದು ಇಂಪಾರ್ಟೆಂಟ್ ಇದೆ. ತುಂಬಾ ಜನಜಂಗಳಿಯಿಂದ ಹೊರಗಡೆ ಬರಬೇಕು. ನಿಮ್ ಸಲುವಾಗಿ ನೀವು ಎಷ್ಟೋ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀರಾ. ಒಂದ್ 10 ನಿಮಿಷ ನೀವೇನಾದ್ರೂ ನಿಮ್ಮ ಮೇಲೆ ನೀವು ವರ್ಕ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಆನ್ಸರ್ ಸಿಗುವಂತ ಚಾನ್ಸಸ್ ತುಂಬಾನೇ ಇದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಕಾನ್ಫಿಡೆನ್ಸ್ ನೋಡಿ ಎಷ್ಟು ರಿಲೇಟ್ ಆಗಿರುವಂತ ಕಾರ್ಡ್ ಬರ್ತಾ ಇದೆ ಅಂದ್ರೆ ಕಾನ್ಫಿಡೆನ್ಸ್ ಈಸ್ ಅ ಇನ್ನರ್ ಬಿಲೀಫ್. ಹೌದಾ, ಇಲ್ಲಿ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ, ಈ ಕಾನ್ಫಿಡೆನ್ಸ್ ಅನ್ನುವಂಥದ್ದೇನಿದೆ ಇದು ಇಂಟರ್ನಲಿ ನಿಮ್ಮ ಒಳಗಿಂದ ಬರುವಂತದ್ದು. ಹೊರಗಡೆ ಯಾರೋ ನಿಮ್ಗೆ ಕಾನ್ಫಿಡೆನ್ಸ್ ಅನ್ನ ಕೊಡ್ತಾರೆ ಅಂತ ಅಲ್ಲ, ಇದು ನಿಮ್ಗೆ ಇಂಟರ್ನಲಿ ಬರ್ತಾ ಇರುವಂತದ್ದು. ಹಾಗಾಗಿ ನೀವು ಏನು ಚಾಲೆಂಜಸ್ ಅನ್ನ ಫೇಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಆ ಒಂದು ಸ್ಟ್ರೆಂತ್ ನಿಮ್ಗೆ ಯಾವ ರೀತಿ ಬರುತ್ತೆ ಅಂದ್ರೆ ನಿಮ್ಮ ಒಳಗಿಂದ ಬರುತ್ತೆ ಹೊರತು ಹೊರಗಿಂದ ಅಲ್ಲ. ಎಷ್ಟೋ ಜನ ನಿಮ್ಗೆ ಮೋಟಿವೇಟ್ ಮಾಡ್ಬೋದು, ಆದ್ರೆ ಇಂಟರ್ನಲ್ಲಿ ನೀವು ಇನ್ಸ್ಪಿರೇಷನ್ ಏನಿದೆ ಅಲ್ವಾ ಅದು ನಿಮ್ಗೆ ಒಳಗಡೆಯಿಂದ ಬರ್ಬೇಕು ಹೊರತು ಬೇರೆದವರು ಮೋಟಿವೇಟ್ ಮಾಡಿದ್ರು ಅಂತ ಹೇಳಿ ಆ ಒಂದು ಕ್ಷಣಕ್ಕೆ ನೀವು ಮೋಟಿವೇಟ್ ಆಗಿ ಏನೋ ಮಾಡೋದಲ್ಲ. ಇಂಟರ್ನಲ್ಲಿ ನೀವು ಅದಕ್ಕೆ ರೆಡಿ ಆಗಿರ್ಬೇಕು. ಯಾಕಂದ್ರೆ ನಿಮ್ಮಲ್ಲಿ ಅಷ್ಟು ಎಬಿಲಿಟಿ ಇದೆ ಅನ್ನೋದನ್ನ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಮತ್ತೆ ನಿಮ್ಮನ್ನ ನೀವು ಎನ್ಕರೇಜ್ ಮಾಡ್ಕೊಳ್ಳೋದಕ್ಕೆ ಏನೇನ್ ಪಾಸಿಬಿಲಿಟೀಸ್ ಇದೆ ಅದನ್ನ ನೀವು ಮಾಡ್ಲಿಕ್ಕೆ ಪ್ರಯತ್ನ ಪಡಿ. ಈ ಒಂದು ಆಬ್ಸ್ಟಿಕಲ್ಸ್ ಇಂದ ನೀವು ಹೊರಗಡೆ ಬರ್ಬೇಕಂತಂದ್ರೆ ನಿಮ್ಮನ್ನ ನೀವು ಯಾವ್ಯಾವ ಆಂಗಲ್ ಅಲ್ಲಿ ನೀವು ಏನ್ ಮಾಡಬಹುದು ಅನ್ನುವಂಥದ್ದು ಇಲ್ಲಿ ಪ್ರಯತ್ನ ಏನಿದೆ ಅದನ್ನ ನೀವು ಪಡ್ಲಿಲ್ಲ ಅಂತಂದ್ರೆ ಅಗೇನ್ ಕನ್ಫ್ಯೂಷನ್ ಇದೆಲ್ಲ ಆಗುವಂಥದ್ದು. ಹೌದಾ, ಸೊ ಇಲ್ಲಿ ಯೂನಿವರ್ಸ್ ಅದೇ ಕ್ಲಿಯರ್ ಆಗಿ ನಿಮ್ಗೆ ಮೆಸೇಜಸ್ ಅನ್ನ ಕೊಡ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಇದೆ. ಓಕೆ, ಹಾಗಿದ್ರೆ ನೋಡೋಣ ಇನ್ನು ನಿಮ್ಮ ಒಂದು ಹಾಗೆ ನೆಕ್ಸ್ಟ್ ಕಮಿಂಗ್ ಡೇಸ್ ನಿಮ್ಗೆ ಏನೆಲ್ಲ ಯೂನಿವರ್ಸ್ ಹೇಳಲಿಕ್ಕೆ ಹೋಗ್ತಾ ಇದೆ. ನಿಮ್ಮ ಕರಿಯರ್ ಲೈಫ್, ಹೆಲ್ತ್ ಇರ್ಬೋದು, ಕರಿಯರ್ ಇರ್ಬೋದು, ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಇರ್ಬೋದು. ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಪ್ಲೀಸ್ ಗೈಡ್ ಮಾಡಿ ಯೂನಿವರ್ಸ್. ಮೇಷರಾಶಿಯವರಿಗೆ ಏನೆಲ್ಲ ಮೆಸೇಜಸ್ ಅನ್ನ ಹೇಳಲಿಕ್ಕೆ ಹೋಗ್ತಾ ಇದ್ದೀರಾ, ಬರುವಂತ ದಿನಗಳು ಅವ್ರಿಗಾಗಿ ಏನೆಲ್ಲ ತಂದ್ಕೊಡ್ಲಿಕ್ಕಿದೆ ಅಂತ ಹೇಳಿ. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಅನ್ನ ಚೆಕ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ ಅಂತ ಏನು ನನಗೆ ಕಾಣ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ. ಓಕೆ, ಸ್ವಲ್ಪ ಎಲ್ಲೋ ಒಂದ್ ಕಡೆ ಮೈಂಡ್ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರುವಂತದ್ದು ಇರುತ್ತೆ. ಅದನ್ನ ಬಿಟ್ರೆ ಫಿಸಿಕಲ್ ಹೆಲ್ತ್ ನನ್ಗೇನು ಅಷ್ಟೇನು ಪ್ರಾಬ್ಲಮ್ ಅಂತ ಅನಿಸ್ತಾ ಇಲ್ಲ. ಇವನ್ ಪ್ರೆಸೆಂಟ್ ಸಿಚುವೇಶನ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ ಫ್ಯೂಚರ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್, ಅದೇ ಹೇಳಿದ್ನಲ್ವಾ, ಇನ್ ಫ್ಯೂಚರ್ ಅಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಅಂತ ಇದ್ರೆ ಅದ್ ಬಿಟ್ರೆ ಮೆಂಟಲಿ ಸ್ವಲ್ಪ ಸ್ಟ್ರೆಸ್ ಇರುತ್ತೆ. ಓಕೆ, ಡಿಪ್ರೆಷನ್ ಇರ್ಬೋದು, ಸ್ಟ್ರೆಸ್ ಇಶ್ಯೂಸ್ ಇರ್ಬೋದು, ಅಥವಾ ಸ್ವಲ್ಪ ಲೈಟ್ ಆಗಿ ನಿಮ್ಗೆ ಹೆಡ್ಏಕ್ ಇರುವಂತದ್ದು. ಮೇ ಬಿ ನಿಮ್ಮ ಒಂದು ಕರಿಯರ್ ಲೈಫ್ ಬಗ್ಗೆ ತುಂಬಾ ವಿಚಾರ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಿಮ್ಗೆ ಅನಿಸ್ಬಹುದು. ಅದನ್ನ ಬಿಟ್ರೆ ಬೇರೆ ಯಾವುದು ಪ್ರಾಬ್ಲಮ್ ಅಂತ ಹೇಳಿ ಅನಿಸ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ. ಯೂನಿವರ್ಸ್ ನಿಮ್ಗೆ ಗೈಡೆನ್ಸ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಇಂಪಾರ್ಟೆಂಟ್ ಇದೆ. ಏನಂತಂದ್ರೆ ಓಪನ್ ಅಪ್ ಆಗ್ಬೇಕು, ನಿಮ್ಮನ್ನ ನೀವು ಓಪನ್ ಅಪ್ ಮಾಡ್ಕೋಬೇಕು ಅನ್ನೋವಂಥದ್ದು ಗೈಡೆನ್ಸ್ ಕೊಡ್ತಾ ಇದೆ. ಹೊಸ ಹೊಸ ಈಗ ಕನ್ಫ್ಯೂಷನ್ ಅನ್ನ ಬಿಟ್ಟು ಹೊರಗಡೆ ಬರ್ಬೇಕಾಗತ್ತೆ. ಕ್ಲಾರಿಟಿ ಕಡೆ ನಿಮ್ಮ ಒಲವು ಜಾಸ್ತಿ ಇರ್ಲಿ ಅನ್ನೋದ್ರ ಕಡೆ ಇಲ್ಲಿ ಯೂನಿವರ್ಸ್ ನಿಮ್ಗೆ ಮೆಸೇಜಸ್ ಅನ್ನ ಕೊಡ್ತಾ ಇದೆ. ಓಕೆ, ಇನ್ನು ನಿಮ್ಮ ಒಂದು ಕರಿಯರ್ ಲೈಫ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅನ್ನೋವಂಥದ್ದನ್ನ ನೋಡೋಣ. ಓಕೆ, ದ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ತುಂಬಾ ಚೆನ್ನಾಗಿರುವಂತ ಕರಿಯರ್. ಕೊಲಾಬ್ರೇಷನ್ ಅಲ್ಲಿ ನೀವೇನಾದ್ರೂ ಈ ಒಂದು ಬರುವಂತ ದಿನಗಳಲ್ಲಿ ಕೊಲಾಬ್ರೇಷನ್ ಅಲ್ಲಿ ನೀವೇನಾದ್ರೂ ವರ್ಕ್ ಮಾಡ್ತಾ ಇದ್ದೀರಾ, ಲೈಕ್ 14th ಆಗಸ್ಟ್ ಇಂದ
ನೆಕ್ಸ್ಟ್ 28th ಆಗಸ್ಟ್ವರೆಗೂ ನೀವೇನಾದರೂ ಕೈಗೆ ತಗೊಳ್ತಾ ಇದ್ದೀರಾ ಅಂತಂದ್ರೆ ಕೆಲಸ ಕೊಲಾಬ್ರೇಷನ್ ಅಲ್ಲಿ, ಅದು ನಿಮಗೆ ತುಂಬಾ ಪೀಕ್ ಲೆವೆಲ್ ಅಲ್ಲಿ ಒಂದು ಕೆಲಸ ಆಗಿರುವಂತದ್ದು, ಮತ್ತೆ ನಿಮ್ಗೆ ರಿಟರ್ನ್ಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು. ಅಂದ್ರೆ ಈ ಕೊಲಾಬ್ರೇಷನ್ ಅಲ್ಲಿ ಏನ್ ನೀವು ಮಾಡ್ತಾ ಇದ್ರಿ ಅಲ್ಲಿಂದ ನಿಮ್ಗೆ ತುಂಬಾ ಪ್ರಾಫಿಟ್ ಬರ್ತಾ ಇತ್ತು ಅನ್ನುವಂಥದ್ದು. ಯಾಕಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಕೂಡ ನಾನು ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ, ಎಂಪ್ರೆಸ್ ಬರ್ತಾ ಇದೆ. ಇನಿಷಿಯೇಟಿವ್ ನೀವೇನು ಇನಿಷಿಯೇಟಿವ್ ತಗೊಂಡಿದ್ದೀರಾ ಇವಾಗ ಅದಕ್ಕೆ ರಿಟರ್ನ್ ಬರುವಂತ ಸಮಯ. ಸ್ವಲ್ಪ ಸ್ಲೋ ಗ್ರೋತ್ ಇರುತ್ತೆ ಬಟ್ ನಿಮ್ಗೆ ರಿಟರ್ನ್ಸ್ ಚೆನ್ನಾಗಿ ಸಿಗುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಮೇಜರ್ ಆಗಿ ನೀವೇನು ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೀರಾ ಅಥವಾ ನೀವು ನಿಮ್ಮ ಒಂದು ಪಾರ್ಟ್ನರ್ಶಿಪ್ ನಲ್ಲಿ ಏನಾದ್ರೂ ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ಅಪ್ ಮಾಡ್ಕೊಂಡಿದ್ರಿ, ಅಲ್ಲಿಂದ ನಿಮ್ಗೆ ರಿಟರ್ನ್ಸ್ ಚೆನ್ನಾಗಿ ಬರ್ತಾ ಇದೆ ಅನ್ನುವಂಥದ್ದು. ಓಕೆ, ನಿಮ್ಗೆ ತುಂಬಾ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುವಂತದ್ದು, ನಾಲೆಜ್ ಇರುವಂತದ್ದು ಅಂತ ಪಾರ್ಟ್ನರ್ ನಿಮ್ಗೆ ಸಿಕ್ಕಿದ್ದಾರೆ. ಸೊ ಯಾವುದೇ ರೀತಿ ನಿಮ್ಗೆ ಲಕ್ಸುರಿಗೆ ಕೊರತೆ ಇರೋದಿಲ್ಲ ಇಲ್ಲಿ. ಮತ್ತೆ ಇವಾಗನು ನಾನು ನೋಡ್ತಾ ಇರುವಂತದ್ದು ಗ್ರೋತ್ ಚೆನ್ನಾಗಿದೆ, ಅಂದ್ರೆ ಸ್ಲೋ ಆಗಿ ಆಗ್ತಾ ಇದೆ ಆದ್ರೆ ಗ್ರೋತ್ ಆಗ್ತಾ ಇದೆ ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ಬೆಸ್ಟ್ ಥಿಂಗ್ ಏನಂತಂದ್ರೆ ಸ್ಟಾಪ್ ಆಗಿಲ್ಲ ಯಾವುದೇ ಕಾರಣಕ್ಕೂ. ನೀವೇನು ಲೈಕ್ ಎಲ್ಲೋ ಒಂದ್ ಕಡೆ ಬೀಜ ಬಿತ್ತನೆ ಮಾಡಿದೀರಾ, ಅದು ನಿಮ್ಗೆ ಸ್ಲೋ ಆಗಿ ಗ್ರೋತ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ರಿಟರ್ನ್ಸ್ ಬರ್ತಾ ಇದೆ. ಸ್ಲೋ ಅಂದ್ರೆ ಸ್ವಲ್ಪ ಸ್ವಲ್ಪ ಇದ್ರೂ ಕೂಡ ರಿಟರ್ನ್ಸ್ ನಿಮ್ಗೆ ಬರ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಆಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಇನ್ನು ಬರುವಂತ ದಿನಗಳಲ್ಲೂ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ದ ಚಾರಿಯೇಟ್ ಬರ್ತಾ ಇದೆ, ತುಂಬಾ ಚೆನ್ನಾಗಿರುವಂತದ್ದು. ನಾನು ಹೇಳಿದ್ನಲ್ವಾ, ನೀವೇನ್ ಕೊಲಾಬ್ರೇಟ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಬಿಸ್ನೆಸ್ ಅನ್ನ, ಅಲ್ಲಿ ನಿಮ್ಗೆ ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ ಅಂತ. ಇಲ್ಲಿನೂ ಕೂಡ ಅದೇ ಬರ್ತಾ ಇದೆ, ತುಂಬಾ ಚೆನ್ನಾಗಿ ರಿಟರ್ನ್ಸ್ ಬರುತ್ತೆ. ಈ ಒಂದು ಫೀಲ್ಡ್ ಅಲ್ಲಿ ತುಂಬಾ ನಾಲೆಜ್ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ. ಮತ್ತೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಏನಿದೆ ಅಲ್ವಾ, ಅದನ್ನ ತುಂಬಾ ನೀವು ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ಇನ್ನೂ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡೋ ಹಾಗಿತ್ತು ಅಂತಂದ್ರೆ ನೀವು ಮಾಡ್ಬೋದು. ರಿಟರ್ನ್ಸ್ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಏರಿಯಾದಲ್ಲಿ ನಿಮ್ಗೆ ನಿಮ್ಮ ಒಂದು ಕ್ರೌನ್ ಚಕ್ರ ಮತ್ತೆ ನಿಮ್ಮ ಹಾರ್ಟ್ ಚಕ್ರ ತುಂಬಾ ಸಪೋರ್ಟ್ ಮಾಡುತ್ತೆ. ನಿಮ್ಗೆ ಎಲ್ಲ ಕ್ಲಾರಿಟಿ ಬರುವಂತದ್ದು. ಕ್ರೌನ್ ಚಕ್ರ ಆಕ್ಟಿವೇಟ್ ಆಗಿದ್ದಾಗ ನಿಮ್ಮ ಒಂದು ಥರ್ಡ್ ಐ ಚಕ್ರ, ಇಲ್ಲಿ ಕ್ರೌನ್ ಚಕ್ರ ನಿಮ್ಗೆ ಸಪೋರ್ಟಿವ್ ಆಗಿರುತ್ತೆ. ಏನ್ ನೀವು ಕೆಲ್ಸಕ್ಕೆ ಕೈ ಹಾಕ್ತೀರಾ ಅಲ್ಲಿ ನಿಮ್ಗೆ ಏನಾಗುತ್ತೆ, ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ ನಿಮ್ಗೆ, ನೀವು ತುಂಬಾ ಫೋಕಸ್ಡ್ ಆಗಿರ್ತೀರಾ. ನೀವು ಯಾವ ಕೆಲ್ಸಕ್ಕೆ ಕೈ ಹಾಕ್ತೀರಾ ಅಲ್ಲಿ ನಿಮ್ಗೆ ಜಯ ಸಿಗುವಂತದ್ದು ಡೆಫಿನೆಟ್ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಮತ್ತೆ ಇನ್ನೂ ಹೇಳ್ಬೇಕು ಅಂತಂದ್ರೆ ತುಂಬಾ ಡೀಪ್ ಅಲ್ಲಿ ನೀವು ಏನ್ ಮಾಡ್ತೀರಾ, ಇದು ವರ್ಕ್ ಅನ್ನ ತುಂಬಾ ಡೀಪ್ ಅಲ್ಲಿ ತಗೊಂಡು ಹೋಗ್ತೀರಾ, ರಿಸರ್ಚ್ ಬೇಸ್ ಅಲ್ಲಿ ತಗೊಂಡು ಹೋಗ್ತೀರಾ. ಜಸ್ಟ್ ಹಾಗೆ ಏನೋ ಬಂತು ಹೋತು ಅನ್ನೋ ರೀತಿ ನೀವು ವರ್ಕ್ ಮಾಡೋದಿಲ್ಲ. ತುಂಬಾ ರಿಸರ್ಚ್ ಬೇಸ್ ಅಲ್ಲಿ ನೀವು ಅಂದ್ರೆ ಎಂಡ್ ಪಾಯಿಂಟ್ ವರೆಗೂ ಹೋಗಿ ರಿಸರ್ಚ್ ಮಾಡಿ ನೀವೇನ್ ಮಾಡ್ತೀರಾ, ಇದರಲ್ಲಿ ಒಂದು ಯಶಸ್ಸನ್ನ ತಗೊಂಡ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅನ್ನುವಂಥದ್ದು ನಮ್ಗೆ ಇಲ್ಲಿ ಕಾಣ್ತಾ ಇದೆ. ಚೆನ್ನಾಗಿದೆ. ಓಕೆ, ಯಾವುದೇ ರೀತಿ ತೊಂದರೆ ಅಂತ ಇಲ್ಲ, ತುಂಬಾ ಚೆನ್ನಾಗಿದೆ. ನೋಡೋಣ ಇನ್ನು ಗೈಡೆನ್ಸ್ ಏನ್ ಬರ್ತಾ ಇದೆ ನಿಮ್ಗಾಗಿ ಅಂತ ಹೇಳಿ. ಓಕೆ, 10 ಆಫ್ ಕಪ್ಸ್ ಬರ್ತಾ ಇದೆ. ಸೊ ಅನ್ಕೊಂಡಿರುವಂತದ್ದು ಇವಾಗ ನೀವು ಕಂಪ್ಲೀಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಅದಕ್ಕಾಗಿ ಏನ್ ಮಾಡ್ಬೇಕು, ಹಾಗಿದ್ರೆ ಏನ್ ಮಾಡ್ತಾ ಇದ್ದೀರಾ ಅದನ್ನ ಪೂರ್ಣ ಹಾನೆಸ್ಟ್ ಇಂದ ಮಾಡಿ. ಓಕೆ, ತುಂಬಾ ಚೆನ್ನಾಗಿದೆ. ಇವಾಗ ನಿಮ್ಗೆ ಅನಿಸ್ಬಹುದು ಎಲ್ಲೋ ಒಂದ್ ಕಡೆ ರಿಟರ್ನ್ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಅಂತ ಹೇಳಿ. ಬಟ್ ನಾನ್ ಹೇಳ್ತೀನಿ, ಬರುವಂತ ದಿನಗಳಲ್ಲಿ ನೀವೇನ್ ಅನ್ಕೊಂಡಿದ್ದೀರಾ ಎಲ್ಲಾನು ಆಗುವಂತ ಸಾಧ್ಯತೆಗಳು ತುಂಬಾನೇ ಇದೆ. ಹಾಗಾಗಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ ಮನಸ್ಸಿಂದ ಆ ಕೆಲಸ ಮಾಡಿ. ಓಕೆ, ಅದರಲ್ಲಿ ಡಿಸ್ಟ್ರಾಕ್ಷನ್ ಅನ್ನ ಇಲ್ಲ ನಿಮ್ಗೆ, ಆದ್ರೂ ಕೂಡ ಹೇಳ್ತಾ ಇರುವಂತದ್ದು ಡಿಸ್ಟ್ರಾಕ್ಷನ್ ಅನ್ನ ತಗೊಂಡ್ ಬರ್ಲಿಕ್ಕೆ ಹೋಗ್ಬೇಡಿ. ಒಂದು ಫುಲ್ಫಿಲ್ಮೆಂಟ್ ಬರುತ್ತೆ, ನೀವೇನ್ ವರ್ಕ್ ಮಾಡ್ತಾ ಇದ್ದೀರಾ ಅಲ್ಲಿ ನಿಮ್ಗೆ ಫುಲ್ಫಿಲ್ಮೆಂಟ್ ಬರುತ್ತೆ ಅನ್ನುವಂಥದ್ದನ್ನ ಯೂನಿವರ್ಸ್ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಇಷ್ಟೇ ಅಲ್ಲ, ನೀವೇನ್ ಅನ್ಕೊಳ್ತಾ ಇದ್ದೀರಾ, ಲೈಕ್ ಏನಾದ್ರೂ ನೀವು ಈ ಒಂದು ದಿನಗಳಲ್ಲಿ ಪ್ಲಾನಿಂಗ್ ಮಾಡ್ಕೋಬಹುದು, ಅಥವಾ ತುಂಬಾ ದಿನಗಳಿಂದ ನಿಮ್ದು ಒಂದು ಪ್ಲಾನಿಂಗ್ ಇರಬಹುದು. ಲೈಕ್ ಒಂದ್ ಮನೆ ತಗೋಬೇಕು, ಜಾಗ ತಗೋಬೇಕು, ಏನಾದ್ರೂ ಅಟ್ಲೀಸ್ಟ್ ಒಂದು ವೆಹಿಕಲ್ ಪರ್ಚೇಸ್ ಮಾಡ್ಬೇಕು, ಅಥವಾ ಒಂದು ಫ್ಯಾಮಿಲಿ ಟ್ರಿಪ್ ಅಂತ ಮಾಡ್ಬೇಕು, ಒಂದು ಫ್ಯಾಮಿಲಿ ಗ್ಯಾದರ್ ಮಾಡ್ಕೋಬೇಕು, ಈ ರೀತಿ ಏನಾದ್ರೂ ಇತ್ತು ಅಂತಂದ್ರೆ ಆ ರೀತಿ ಸಾಧ್ಯತೆಗಳು ತುಂಬಾ ಕಾಣ್ತಾ ಇದೆ. ಅದೆಲ್ಲಾನು ವಿಶ್ ಫುಲ್ಫಿಲ್ಮೆಂಟ್ ಆಗುವಂತ ಒಂದು ಸಮಯ ಅಂತ ಹೇಳ್ಬಹುದು. ಹಾಗಾಗಿ ಈ ಒಂದು ನೀವು ಮಾಡುವಂತ ಕೆಲಸದಲ್ಲಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇತ್ತು ಅಂತಂದ್ರೆ ನಿಮ್ಮ ಈ ಒಂದು ಕೆಲಸ ಏನಿದೆ ಇನ್ನೂ ಪೀಕ್ ಲೆವೆಲ್ ಅಲ್ಲಿ, ನಿಮ್ಮ ಕರಿಯರ್ ಜಾಬ್ ಏನಿದೆ ಪೀಕ್ ಲೆವೆಲ್ ಅಲ್ಲಿ ಹೋಗುವಂತದ್ದು ನನ್ಗೆ ಅನ್ನಿಸ್ತಾ ಇದೆ.
ಓಕೆ. ಸೊ ಜಾಬ್ ವೈಸ್ ನೋಡಿದ್ರು ಕೂಡ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಅಂತ ಇಲ್ಲ. ತುಂಬಾ ನಿಮಗೆ ಕೊಟ್ಟಿರುವಂತ ಒಂದು ಜಾಬ್ ಅನ್ನ ತುಂಬಾ ಚೆನ್ನಾಗಿ ನೀವು ಮಾಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ನೋಡೋಣ ಇನ್ನು ಏನ್ ಬರ್ತಾ ಇದೆ ಹಾಗಿದ್ರೆ. ಬರುವಂತ ದಿನಗಳಲ್ಲಿ ನಿಮ್ಮ ರಿಲೇಶನ್ಶಿಪ್ ಏನ್ ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಸೊ ರಿಲೇಶನ್ಶಿಪ್ ವೈಸ್ ನೋಡಿದಾಗ ಏಸ್ ಆಫ್ ಪೆಂಟಿಕಲ್ಸ್, ನಿಮ್ಮ ಲೈಫಲ್ಲಿ ಯಾರಾದ್ರೂ ಒಬ್ಬ ಹೊಸ ವ್ಯಕ್ತಿಯ ಎಂಟ್ರಿ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಆಗಿರ್ಬಹುದು, ಆಗಿದೆ ಅಂತ ಅಲ್ಲ, ಆಗಿರಬಹುದು ಅಂತ ಹೇಳಿ ಬರ್ತಾ ಇದೆ. ಸೊ ಈ ವ್ಯಕ್ತಿಯಿಂದಾಗಿ ಮೇ ಬಿ ನಿಮ್ಗೆ ಕೆಲವೊಂದಿಷ್ಟು ಫೈನಾನ್ಷಿಯಲ್ ಅಪಾರ್ಚುನಿಟೀಸ್ ಅಥವಾ ನಿಮ್ಮ ಜಾಬ್ ಏರಿಯಾದಲ್ಲಿ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಏರಿಯಾದಲ್ಲಿ ಯಾರಾದ್ರೂ ನಿಮ್ಮ ಲೈಫಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ, ಅವರಿಂದಾಗಿ ನಿಮ್ಗೆ ಹೊಸ ಅಪಾರ್ಚುನಿಟೀಸ್ ಬಂದಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಕಿಂಗ್ ಆಫ್ ಸಾರ್ಟ್ಸ್ ರೀಪ್ರೆಸೆಂಟ್ ಮಾಡ್ತಾ ಇರುವಂತದ್ದು, ನೀವು ತುಂಬಾ ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ, ಏನಾದ್ರೂ ನಿರ್ಧಾರ ತಗೋಬೇಕು, ಲೈಕ್ ರಿಲೇಶನ್ಶಿಪ್ ಬಗ್ಗೆ ಇನ್ನು ನೀವು ಪೀಕ್ ಲೆವೆಲ್ ಅಲ್ಲಿ ಹೋಗ್ಬೇಕು, ಮತ್ತೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮ್ಗೆ, ಇಲ್ಲಂತಲ್ಲ. ಸೊ ಹಾಗಾಗಿ ಏನಾದ್ರೂ ಒಂದು ಎಂಗೇಜ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಲೈಫ್ ಅಲ್ಲಿ ಈ ಒಂದು ರಿಲೇಶನ್ಶಿಪ್ಗೆ ಏನಾದ್ರೂ ಒಂದು ಕೊಡುವಂಥದ್ದು, ಲೈಕ್ ಮ್ಯಾರೇಜ್ ಆಸ್ಪೆಕ್ಟ್ ಇರ್ಬೋದು, ಈ ರೀತಿ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ನೀವು ವಿಚಾರ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಒಂದು ಫುಲ್ಫಿಲ್ಮೆಂಟ್ ಅನ್ನ ನೀವು ನೋಡ್ತಾ ಇದ್ದೀರಾ ಈ ರಿಲೇಶನ್ಶಿಪ್ ಅಲ್ಲಿ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಅಗೇನ್ ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಹೇಳಿದ್ನಲ್ವಾ, ಅಪಾರ್ಚುನಿಟಿ ಆಲ್ರೆಡಿ ಬಂದಿದೆ, ನೀವು ವಿಚಾರ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆನೇ ತುಂಬಾ ವಿಚಾರ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಇದೇ ದಿನಗಳಲ್ಲಿ ಮತ್ತೆ ನಾನು ಅನ್ಕೋತೀನಿ, ಬರುವಂತ ದಿನಗಳಲ್ಲಿ ಖಂಡಿತ ಒಂದು ನಿರ್ಧಾರ ನೀವು ತಗೊಳ್ತೀರಾ. ಏನಾದ್ರೂ ಮ್ಯಾರೇಜ್ ಆಸ್ಪೆಕ್ಟ್ ಇರ್ಬೋದು, ಪ್ರಪೋಸ್ ಮಾಡುವಂಥದ್ದು ಇರ್ಬೋದು, ಅಥವಾ ಇಷ್ಟು ದಿನ ಫ್ರೆಂಡ್ಶಿಪ್ ಅಲ್ಲಿ ಇದ್ರಿ, ಈಗ ಏನಾದ್ರೂ ಪ್ರಪೋಸ್ ಮಾಡುವಂಥದ್ದು, ಮತ್ತೆ ಅಟ್ಲೀಸ್ಟ್ ಒಂದು ಎಂಗೇಜ್ಮೆಂಟ್ ಬಗ್ಗೆ ಏನಾದ್ರೂ ನೀವು ಮನೆಯವ್ರ ಜೊತೆಗೆ ಮಾತಾಡುವಂಥದ್ದು, ಇದೆಲ್ಲಾನು ಆಸ್ಪೆಕ್ಟ್ ನನಗೆ ಕಾಣ್ತಾ ಇದೆ. ಓಕೆ, ಯೂನಿವರ್ಸ್ ನಿಮ್ಗೆ ಏನ್ ಗೈಡೆನ್ಸ್ ಕೊಡ್ತಾ ಇದೆ ಅಂತಂದ್ರೆ, ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ಓಕೆ, ನಿರ್ಧಾರ ಏನ್ ಮಾಡ್ತಾ ಇದ್ದೀರಾ ಅದನ್ನ ಇನಿಷಿಯೇಟಿವ್ ತಗೊಳ್ಳುವಂತ ಒಂದು ಸಮಯ ಅನ್ನುವಂಥದ್ದು ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ತುಂಬಾ ಚೆನ್ನಾಗಿದೆ. ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಒಂದು ಫುಲ್ಫಿಲ್ಮೆಂಟ್ ಇರುವಂತದ್ದು, ನೀವು ಹ್ಯಾಪಿನೆಸ್ ಅನ್ನ ಫೀಲ್ ಮಾಡ್ಕೊಳ್ತೀರಾ. ನಿಮ್ಗೆ ಗೊತ್ತಿದೆ ಇವ್ರ ಜೊತೆ ಇರೋವಾಗ ಇವರು ಲೈಕ್ ನಾನ್ ನೋಡ್ತಾ ಇರುವಂತದ್ದು ಕೆಲವೊಂದಿಷ್ಟು ಅಪಾರ್ಚುನಿಟೀಸ್ ಇವರಿಂದಾಗಿ ನಿಮ್ಗೆ ಸಿಕ್ಕಿರುವಂತದ್ದು. ಓಕೆ, ಇದನ್ನ ನೀವು ಯಾವ ಆಂಗಲ್ ಅಲ್ಲಿ ತಗೋತೀರಾ ನೋಡಿ. ಯಾಕಂತಂದ್ರೆ ನಾನ್ ಅನ್ಕೋತೀನಿ, ಇಲ್ಲಿ ನಿಮ್ಮ ಒಂದು ಕರಿಯರ್ ಜಾಬ್ ಅಲ್ಲಿ ಯಾರೋ ನಿಮ್ಗೆ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಲೈಫ್ ಅಲ್ಲಿ ಎಂಟ್ರಿ ಆಗಿರ್ಬೋದು, ಅವ್ರ ಬಗ್ಗೆನೇ ನೀವು ವಿಚಾರ ಮಾಡ್ತಾ ಇದ್ದೀರಾ, ಅಥವಾ ಪ್ರಪೋಸ್ ಮಾಡುವಂಥದ್ದು. ಅದೇ ಹೇಳಿದ್ನಲ್ವಾ, ಈ ರೀತಿ ಎಲ್ಲ. ಸೊ ಇಲ್ಲಿ ಅದೇ ಬರ್ತಾ ಇದೆ, ಹಾಗಾಗಿ ನೋಡ್ಕೊಳ್ಳಿ ಏನಿದೆ ಅಂತ ಹೇಳಿ. ಯೂನಿವರ್ಸ್ ಕೂಡ ಅದೇ ಹೇಳ್ತಾ ಇದೆ, ಈ ಒಂದು ರಿಲೇಶನ್ಶಿಪ್ ಇಂದ ನಿಮ್ಗೆ ಒಂದು ಫುಲ್ಫಿಲ್ಮೆಂಟ್ ಸಿಗ್ಲಿಕ್ಕೆ ಹೋಗ್ತಾ ಇದೆ. ಸೊ ಏನ್ ನೀವು ಅನ್ಕೊಳ್ತಾ ಇದ್ದೀರಾ ಅದನ್ನ ಆಕ್ಷನ್ ತಗೊಳ್ಳಿ. ಓಕೆ, ನೀವು ಏನ್ ಥಿಂಕ್ ಮಾಡ್ತಾ ಇದ್ದೀರಾ ಅದನ್ನ ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಯೂನಿವರ್ಸ್ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸೊ ಹೋಪ್ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿ ಅನ್ಕೋತೀನಿ. ಸೊ ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.